ರಂಗಾಪುರದಲ್ಲಿ ಗಜಕಳ್ಳ ನಾರಪ್ಪನ ಬಳಿ ಪೊಲೀಸರು ಬಂದ್ರು. ಆದ್ರೆ ಅಷ್ಟೊತ್ತಿಗೆ ಆ ಊರಿನ ಜನರೆಲ್ಲರೂ ಗಜಕಳ್ಳನಿಗೆ ಊಟವನ್ನು ಕೊಡುತ್ತಾ ಅವನ ಹತ್ತಿರ ನಿಂತಿದ್ರು. ಪೊಲೀಸರು ಬರುವುದನ್ನು ನೋಡಿದ ತಕ್ಷಣ ಆ ಊರಿನ ಜನರು ಅಡ್ಡವಾಗಿ ನಿಂತಿದ್ರು. ಏನು, ನೀವೆಲ್ಲರೂ ಅಡ್ಡವಾಗಿ ನಿಂತಿದ್ದೀರಾ? ಇದು ತಪ್ಪು. ನೀವೆಲ್ಲರೂ ಅಂದುಕೊಂಡ ಹಾಗೆ ಆ ನಾರಪ್ಪ ಒಳ್ಳೆಯವನಲ್ಲ. ಅವನು ಒಬ್ಬ ದೊಡ್ಡ ಕಳ್ಳ. ಊರಿನ ಜಮೀನ್ದಾರರ ಮನೆಯಲ್ಲೇ ಕಳ್ಳತನ ಮಾಡಿದಾನೆ ಅಂದ್ರೆ ಅವನು ಎಷ್ಟು ದೊಡ್ಡ ಕಳ್ಳ ಅಂತ ನೀವೇ ಹೇಳಿ. ಯಾರು ಕಳ್ಳ ಯಾರು ಕಳ್ಳನಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಮೊದಲು ಇಲ್ಲಿಂದ ಹೊರಟೋಗಿ. ನಾವು ಬಂದಿದ್ದು ಅವನ್ನ ಕರ್ಕೊಂಡೋಗ್ಲಿಕ್ಕೆ. ಸರ್, ಹಾಗಾದ್ರೆ ನಮ್ಮ ನಾರಪ್ಪನ ಜೊತೆ ನಮ್ಮನ್ನು ಕರ್ಕೊಂಡೋಗಿ. ನೀವೆಲ್ಲರೂ ಏನ್ ಮಾತಾಡ್ತಾ ಇದ್ದೀರಾ? ಕಳ್ಳತನ ಮಾಡಿದ್ದು ನಾರಪ್ಪ, ಅವನ ಜೊತೆ ನಿಮ್ನ ಹೇಗೆ ಕರ್ಕೊಂಡೋಗಕ್ಕಾಗೋದು? ಅದೆಲ್ಲ ನಮಗೆ ಗೊತ್ತಿಲ್ಲ. ನೀವು ಮಾತ್ರ ನಮ್ಮ ನಾರಪ್ಪನನ್ನು ಕರ್ಕೊಂಡೋಗಲು ಸಾಧ್ಯವಿಲ್ಲ ಹಾಗೆ ಅಂತ ಹೇಳಿದ್ರು ಕೊಮರಯ್ಯ. ಪೊಲೀಸರು ಏನು ಮಾಡಲು ಸಾಧ್ಯವಾಗದೆ ಅಲ್ಲಿಂದ ಹೊರಟೋಗ್ಬೇಕು ಅಂತ ಅನ್ಕೊಂಡ್ರು. ಆದರೆ ನಾರಪ್ಪ ಮಾತ್ರ ಯಾವ ಭಯವಿಲ್ಲದೆ ಕೂತ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಆಗ ಪೊಲೀಸರು, ರಾಜಯ್ಯ, ನಮ್ಮ ನಾರಪ್ಪ ಎಲ್ಲೂ ಹೋಗದ ಹಾಗೆ ನೀವು ಇಲ್ಲೇ ಕಾವಲಿಗಿರಿ. ಹಿರಿಯ ಅಧಿಕಾರಿಗಳಿಗೆ ನಾನು ವಿಷಯ ಹೇಳ್ತೀನಿ, ಜಾಗ್ರತೆ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿಗೆ ಕೊಟ್ಟ ಮಾತಿನಂತೆ ನಾರಪ್ಪನ ಮನೆಯ ಹೊರಗಡೆ ಕಾವಲಿಗೋಸ್ಕರ ನಿಂತಿದ್ದ. ಆ ಪೊಲೀಸ್ ಅಧಿಕಾರಿಗೆ ಒಂದು ಸಂದೇಹವಿತ್ತು. ಆ ಸಂದೇಹವನ್ನು ಕೇಳೋಣ ಅಂತ ಅಲ್ಲೇ ಇದ್ದ ಕುಮರಯ್ಯನ ಬಳಿ, ಕುಮರಯ್ಯ, ನನಗೆ ಒಂದು ಸಂದೇಹ. ಹೇಳಿ ಅಯ್ಯನವರೇ. ನಾರಪ್ಪ ಒಬ್ಬ ದೊಡ್ಡ ಗಜಕಳ್ಳ. ಅವನಿಗೆ ನೀವೇಗೆ ಸಪೋರ್ಟ್ ಮಾಡ್ತೀರಾ? ಅವನಿಗೆ ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ? ಇದೇ ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಊರಿನ ಜನರು ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಒಂದು ದೊಡ್ಡ ಕತೆ ಅಯ್ಯ. ನೀವು ಕೇಳ್ತೀರಾ ಅಂದ್ರೆ ನಾನು ಹೇಳ್ತೀನಿ. ಸರಿ ಹೇಳಿ. ಕೆಲವು ದಿನಗಳ ಹಿಂದೆ ಏನಾಯ್ತು ಅಂದ್ರೆ ಹಾಗೆ ಅಂತ ಕೊಮರಯ್ಯ ವಿಷಯವನ್ನು ಹೇಳಲಾರಂಭಿಸಿದ್ರು. ಹಬ್ಬ, ಇವತ್ತು ತುಂಬಾ ಹಸಿವಾಗ್ತಾ ಇದೆ. ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ಮೇಲೆ ಅವರ ಮನೆಗೆ ಹೋಗಿ ಕಳ್ಳತನ ಮಾಡಿ ಊಟ ಮಾಡಿ ಆಮೇಲೆ ನಿದ್ರೆ ಮಾಡಬೇಕು. ಇವಾಗ ನಾನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಳ್ಳತನ ಮಾಡ್ತಿದ್ದೀನಿ. ಇನ್ ಮುಂದೆ ತುಂಬಾ ಕಳ್ಳತನ ಮಾಡ್ಬೇಕು ಹಾಗೆ ಅಂದುಕೊಂಡ. ಎಲ್ಲರೂ ನಿದ್ರೆ ಮಾಡುವಾಗ ನಾರಪ್ಪ ಅವನ ಪಕ್ಕದ ಮನೆಗೆ ಹೋಗಿ ಸತ್ಯಯ್ಯ ಮನೆಗೆ ಹೋಗಿ ಅವರು ಬೆಳಿಗ್ಗೆಗೆ ಅಂತ ಮಾಡಿಟ್ಟ ಅಡುಗೆಯನ್ನು ತಿಂದು ಅಲ್ಲಿರುವ ವಸ್ತುವನ್ನೆಲ್ಲ ತೆಗೆದುಕೊಂಡು ಗಂಟು ಮೂಟೆ ಕಟ್ಕೊಂಡು ತನ್ನ ಮನೆಗೆ ಹೊರಟು ಹೋಗೋಣ ಅಂತ ಮನೆಗೆ ಬಂದು ತಲುಪಿದ. ಇವತ್ತು ಸತ್ಯಯ್ಯ ಮನೆಯಲ್ಲಿ ಊಟ ಮಾಡ್ದೆ, ನಾಳೆ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡ್ತೀನಿ. ನಾಳೆ ಯಾರ ಮನೆಯಲ್ಲಿ ಕಳ್ಳತನ ಮಾಡೋದು ಅಂತ ಆಲೋಚನೆ ಮಾಡ್ಕೊಂಡು ನಿದ್ರೆಯನ್ನು ಮಾಡಿದ. ಹೀಗೆ ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಕಳ್ಳತನ ಮಾಡೋದು, ಹೀಗೇನೆ ಅವರ ಮನೆಯಲ್ಲಿ ಊಟ ಮಾಡೋದು ಅವನಿಗೆ ಅಭ್ಯಾಸ ಆಗಿ ಹೋಯಿತು. ಹೀಗೆ ಮತ್ತೆ ಪುನಃ ಒಂದು ದಿನ ಸತ್ಯಯ್ಯನ ಮನೆಯಲ್ಲಿ ಕಳ್ಳತನ ಮಾಡಲು ಹೊರಟ. ಏನ್ರಿ, ಇನ್ನು ಎಷ್ಟು ದಿನ ಅಂತ ಆ ಜಮೀನ್ದಾರರ ಮನೆಯಲ್ಲಿ ಉಚಿತವಾಗಿ ಕೆಲಸ ಮಾಡೋದು? ನಮ್ಮ ಹೊಲಕ್ಕೆ ನಾವೇ ಕೂಲಿಯಾಗಿ ಹೋಗ್ತಾ ಇದ್ರೆ ತುಂಬಾನೇ ಬೇಜಾರಾಗ್ತದಯ್ಯ. ಏನ್ ಮಾಡೋದು? ಊರಿನ ಜಮೀನ್ದಾರರ ಹತ್ರ ನಾವು ಸಾಲ ಮಾಡದೆ ನಮ್ಗೆ ಶಾಪವಾಗಿ ಉಳಿದಿದೆ. ಊರಿನ ಯಜಮಾನ್ರ ಹತ್ರ 10,000 ಸಾಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟಲು ಸಾಧ್ಯವಾಗದೆ ನಮ್ಮ ಹೊಲದ ಪತ್ರವನ್ನು ಅವರೇ ಇಟ್ಕೊಂಡಿದ್ದಾರೆ. ಇನ್ನು ಎಷ್ಟು ದಿನ ಅಂತ ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡದ್ರಿ? ಗೊತ್ತಿಲ್ಲ ರಾಧ, ಇನ್ನು ಎಷ್ಟು ಕಾಲಕ್ಕೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಹಾಗೆ ಅಂತ ಅವರು ದುಃಖ ಪಡ್ತಾ ಇದ್ರೆ ಅದನ್ನು ನೋಡಿ ಅವನು ಕೂಡ ದುಃಖ ಪಟ್ಟ. ಆ ಊರಿನಲ್ಲಿ ಈ ದಂಪತಿಗಳು ಮಾತ್ರ ಈ ರೀತಿ ದುಃಖ ಪಡ್ತಾ ಇದ್ದಾರಾ ಅಥವಾ ಪ್ರತಿಯೊಬ್ಬರು ಇದೇ ರೀತಿ ಕಷ್ಟಪಡ್ತಿದಾರ ಅಂತ ತಿಳ್ಕೊಳ್ಳಿಕ್ಕೆ ನಾರಪ್ಪನ ಮನೆ ಹತ್ರ ಹೋದ. ನಾರಪ್ಪ ಕೂಡ ಅವನ ಹೆಂಡತಿಯ ಬಳಿ ಹೇಳಿ ದುಃಖ ಪಡ್ತಾ ಇದ್ದ. ಆ ಜಮೀನ್ದಾರರಿಂದ ಊರಲ್ಲಿ ಇಷ್ಟೊಂದು ಜನ ಕಷ್ಟಪಡ್ತಾ ಇದ್ದಾರ, ಅವನಿಗೆ ತೋರಿಸ್ತೀನಿ. ಆ ಊರಿನ ಯಜಮಾನನಿಗೆ ನಾನ್ ಬುದ್ಧಿ ಕಲಿಸ್ತೀನಿ ಹಾಗೆ ಅಂತ ಅವನ ಮನೆಗೆ ಕಳ್ಳತನ ಮಾಡಲು ಅವನು ಹೊರಟು ಹೋದ. ಊರಿನಲ್ಲಿರುವ ಎಲ್ಲ ಜನರ ಹೊಲದ ಪತ್ರ ಈ ಮನುಷ್ಯನ ಕೈಯಲ್ಲಿದ್ಯಾ, ಅದನ್ನ ತಗೊಂಡೋಗಿ ಅವರಿಗೆ ಕೊಟ್ರೆ ಅವರು ಸಂತೋಷವಾಗಿರ್ತಾರೆ. ಇವರ ಕೈ ಕೆಳಗೆ ನಮ್ಮ ಊರಿನ ಜನರು ಕೆಲಸ ಮಾಡೋದು ಕೂಡ ಅವಶ್ಯಕತೆ ಇರಲ್ಲ. ಜಮೀನ್ದಾರರಯ್ಯ ಮನೆಯ ಗಾಡ್ರೇಜ್ ಅಲ್ಲಿ ಇರುವಂತಹ ಊರಿನ ಜನರ ಹೊಲದ ಪತ್ರವನ್ನೆಲ್ಲ ತೆಗೆದುಕೊಂಡು ಊರೊಳಗೆ ಬಂದ. ಬೆಳಿಗ್ಗೆ ಆಗುವಾಗ ಆಲದ ಮರದತ್ರ ಊರಿನ ಜನರನ್ನೆಲ್ಲ ಬರ್ಲಿಕ್ಕೆ ಹೇಳಿ ಅವರವರ ಮನೆ ಪತ್ರವನ್ನು ಕೊಟ್ಟ. ತಿಳಿದಂತಹ ಊರಿನ ಜಮೀನ್ದಾರರು ನಾರಪ್ಪ ಕಳ್ಳತನ ಮಾಡುವುದನ್ನು ತಾನು ನೋಡಿದ್ದೀನಿ ಅಂತ ಅವನ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಇದೇ ಸರ್ ನಮ್ಮ ನಾರಪ್ಪನ ಕತೆ. ನಾರಪ್ಪ ಮಾತ್ರ ನಮ್ಮ ಮನೆಯ ಪತ್ರಗಳನ್ನೆಲ್ಲ ತಂದು ಕೊಡದಿದ್ರೆ ಊರಿನ ಜಮೀನ್ದಾರರ ಕಾಲ್ ಕೆಳಗೆ ನಾವು ಕೆಲಸ ಮಾಡ್ಬೇಕಾಗಿತ್ತು.
ಚೆನ್ನಾಗಿದೆ ಅಯ್ಯ ನಿಮ್ಮ ಕಳ್ಳನ ಕತೆ ಹಾಗೆ ಅಂತ ಹೇಳಿದ್ರು ಪೊಲೀಸರು. ಅವರಪ್ಪ ಪೊಲೀಸ್ ಅಧಿಕಾರಿ ಕಾವಲಿಗೆ ಇರುವುದನ್ನು ನೋಡಿ, ಸರ್ ಬನ್ನಿ ಸರ್, ನೀವೀಗೆ ನನಗೋಸ್ಕರ ಕಾವಲಾಗಿರೋದು ನಂಗೆ ಇಷ್ಟ ಇಲ್ಲ. ಆದರೆ ನಂದೊಂದು ಷರತ್ತು. ಏನು ನಾರಪ್ಪದು? ನನ್ನ ಜೊತೆ ಊರಿನ ಜಮೀನ್ದಾರರು ಕೂಡ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಅವರು ಯಾಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು ಅಂತ ಹೇಳಬೇಕು. ಅವಾಗಲೇ ನಾನು ಕೂಡ ನಿಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರೋದು. ಹಾಗೆ ಅಂತ ಹೇಳಿದಾಗ ನಾರಪ್ಪ ಯಾಕೆ ಹಾಗೆ ಹೇಳಿದ ಅಂತ ಪೊಲೀಸರು ಆಲೋಚನೆ ಮಾಡಿದ್ರು. ಸರಿಯಪ್ಪ, ನಿನ್ನ ಜೊತೆ ಊರಿನ ಜಮೀನ್ದಾರರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆಯೋಣ. ಮೊದಲು ನೀನು ನನ್ನ ಜೊತೆ ಬರಬೇಕು. ನಾರಪ್ಪ ನೀನು ಹೋಗ್ಬೇಡ ಕಣೋ, ನೀನು ಹೋದ್ರೆ ನಿನ್ನ ಜೊತೆ ನಾವು ಕೂಡ ಬರ್ತೀವಿ. ರಯ್ಯ ಮಾವ, ನನಗೆ ಏನು ತೊಂದರೆ ಇಲ್ಲ. ಸಂಜೆ ಒಳಗೆ ನಾನು ಮನೆಗೆ ಬರದಿದ್ರೆ ಆವಾಗ ಬನ್ನಿ ನನ್ನ ಹುಡುಕೊಂಡು. ಸರಿ ನಾರಪ್ಪ, ನೀನು ಸ್ವಲ್ಪ ಹುಷಾರಾಗಿರು. ಇಲ್ಲಿ ನೋಡಿ ಸರ್, ನನ್ನ ನಾರಪ್ಪನ ಮೇಲೆ ಒಂದು ಗೀಟು ಬಿದ್ದರೂ ಕೂಡ ಆಮೇಲೆ ನೀವು ಇರಲ್ಲ, ನಿಮ್ಮ ಪೊಲೀಸ್ ಸ್ಟೇಷನು ಇರಲ್ಲ. ಸರಿ ಸರಿಗಪ್ಪ, ಸರಿ ನಾರಪ್ಪ, ಬಾ ಹೋಗೋಣ. ನಾರಪ್ಪನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರು. ಸರ್ ಎಲ್ಲಿ ಸರ್ ಊರಿನ ಯಜಮಾನ್ರು? ನಾರಪ್ಪ ಅವರಿಗೆ ಹೇಳಿ ಕಳಿಸಿದೀವಿ, 10 ನಿಮಿಷದಲ್ಲಿ ಬರ್ತಾರೆ, ನೀನು ಇಲ್ಲಿ ಕೂತ್ಕೋ. ಹಾಗೆ ಅಂತ ಹೇಳಿದ ತಕ್ಷಣ ಊರಿನ ಜಮೀನ್ದಾರರು ಕೂಡ ಸ್ಟೇಷನ್ಗೆ ಬಂದ್ರು. ಏನ್ ಸರ್, ಇವನ್ನ ಇನ್ನೂ ಹೊರಗಡೆ ಕೂರ್ಸಿದೀರಾ? ಇವನ್ನ ಎಳ್ಕೊಂಡೋಗಿ ಲಾಕಪ್ ಒಳಗಾಕಿ. ಊರಿನ ದೊಡ್ಡವ್ರೆ, ನನ್ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ರಿ ಅಂತ ನಾನು ತಿಳ್ಕೊಬೋದಾ? ನೋಡಪ್ಪ, ನೀನ್ ಅವ್ರ ಮನೆಯಲ್ಲಿ ಕಳ್ಳತನ ಮಾಡಿದ್ಯಂತೆ, ಅದಕ್ಕೇನೆ ಅವರು ನಿನ್ ಮೇಲೆ ಕಂಪ್ಲೇಂಟ್ ಮಾಡಿರೋದು. ನೀನು ಕಳ್ಳತನ ಅವ್ರ ಮುಂದೆನೆ ಮಾಡಿದೀಯಂತೆ, ಅದು ಅವ್ರ ಕಣ್ಣಾರೆ ನೋಡಿದಾರಂತೆ ಅಲ್ವಾ? ಅಯ್ಯ, ನಾನ್ ಅವ್ರ ಮನೆಯಲ್ಲಿ ಕಳ್ಳತನ ಮಾಡೋದ್ನ ಅವರು ನೋಡಿದೀನಿ ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದಾರಲ್ವಾ? ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ, ನನ್ನ ಮನೆಯಲ್ಲಿ 4 kg ಚಿನ್ನನ ಅವ್ರು ಕಳ್ಳತನ ಮಾಡಿದ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದರಿಂದ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಲೇ ನಾರಪ್ಪ, ಸ್ವಲ್ಪ ನೋಡ್ಕೊಂಡ್ ಮಾತಾಡೋ. ನಾನು ಹೋಗಿ ನಿನ್ ಮನೆಯಲ್ಲಿ ಕಳ್ಳತನ ಮಾಡದ? ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯಾ? ಅಯ್ಯ ಜಮೀನ್ದಾರರಯ್ಯ, ಸ್ವಲ್ಪ ಆಲೋಚನೆ ಮಾಡಿ ನಿಧಾನವಾಗಿ ಮಾತಾಡಿ. ನಿಮಗೆ ಹೃದಯದಲ್ಲಿ ತೊಂದರೆ ಇದೆ ಅಂತ ಗೊತ್ತಾಯ್ತು, ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಮೇಲೆ ಬರುತ್ತೆ. ನೋಡಿದ್ರಸ್, ಇವನು ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ. ನನ್ ಮನೆಯಲ್ಲಿ ಕಳ್ಳತನ ಮಾಡಿದಲ್ದೆ ನನ್ ಮೇಲೆನೆ ಹೇಗೆಲ್ಲ ಮಾತಾಡ್ತಾನೆ. ಏನಯ್ಯ, ನಾನೇನ್ ಮಾಡ್ದೆ? ಹೌದು, ಊರಿನ ಜನರ ಪತ್ರ ಎಲ್ಲ ನಿಮ್ಮನೇಲಿ ಯಾಕೆ ಇತ್ತು? ಅದಕ್ಕೆ ನೀವು ಫಸ್ಟ್ ಉತ್ತರ ಕೊಡಿ. ಆಮೇಲೆ ಕಳ್ಳ ಯಾರು ಅಂತ ಪೊಲೀಸರೇ ಹೇಳ್ತಾರೆ. ಅದು ಅವರೆಲ್ಲರೂ ನನ್ನ ಜೊತೆ ಸಾಲ ಮಾಡಿರೋದು, ಅದಕ್ಕೇನೆ ಅವರ ಪತ್ರನ ನಾನು ಅಡ ಇಟ್ಕೊಂಡಿದ್ದೆ. ನೋಡಿದ್ರ ಸರ್, ಊರಿನ ಜನರೆಲ್ಲ ಇವ್ರ ಜೊತೆ ಸಾಲ ತಗೊಂಡಿದ್ರಂತೆ. ಸರ್, ನಿಜ ಏನು ಅಂತ ಗೊತ್ತಾ? ಊರಿನ ಜನರು ಇವ್ರ ಬಳಿ ಸಾಲ ತಗೊಂಡ್ರು ಅಂತ ಅವರ ಹೊಲದ ಪತ್ರವನ್ನೆಲ್ಲ ಇವರೇ ಇಟ್ಕೊಂಡು ಅವ್ರನ್ನ ಜೀತ ಪದ್ಧತಿಯಂಗೆ ಕೆಲಸ ಮಾಡಿಸ್ತಿದ್ರಂತೆ. ಅಬ್ಬಬ್ಬಾ, ಅಯ್ಯ ಏನ್ ಕೆಲಸ ಮಾಡಿದೀರಾ? ನಾರಪ್ಪ ಅಲ್ಲ ಕಳ್ಳ, ನೀವು ಕಳ್ಳ. ನೀವು ಕೂಡ ಊರಿನ ಜನರಿಗೆ ಹಿಂಸೆ ಮಾಡ್ತಿದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಅಯ್ಯೋ, ಅಂತ ಕೆಲಸ ಎಲ್ಲ ಮಾಡಬೇಡಿ. ನಾರಪ್ಪನ ಮೇಲೆ ನಾನು ಕೊಟ್ಟಿರುವ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಹೀಗೆ ನಾರಪ್ಪನ ಮೇಲೆ ಊರಿನ ದೊಡ್ಡ ಮನುಷ್ಯ ಕೊಟ್ಟ ಕಂಪ್ಲೇಂಟ್ನ ವಾಪಸ್ ತಗೊಂಡು ಅವರು ಹೊರಡುವಾಗ, ಲೇ ನಾರಪ್ಪ, ನೀನು ಇದಕ್ಕೆ ಮುಂಚೆ ದೊಡ್ಡ ಕಳ್ಳ ಅಂತ ಊರಿನವರು ಮರ್ತಿರ್ಬೋದು. ನಿನಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹಾಗೆಂತ ಹೇಳಿ ಊರಿನ ದೊಡ್ಡ ಮನುಷ್ಯ ಹೊರಟು ಹೋದ್ರು. ಹೀಗೆ ನಾರಪ್ಪ ಕೂಡ ಮನೆಗೆ ಹೋಗಿ ನಡೆದ ವಿಚಾರವನ್ನು ಊರಿನ ಜನರ ಬಳಿ ಹೇಳಿದ. ಹನುಮಂತನಿಗೆ ವಯಸ್ಸಾದ್ರೂ ಕೂಡ ಅವನವರು ಅಂತ ಅವನ ಜೊತೆ ಯಾರೂ ಇಲ್ಲದ ಕಾರಣ ಅವನು ಯಾವಾಗ್ಲೂ ಒಂಥರಾನೇ ಕೂತಿದ್ದ. ಅವನ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಒಬ್ರು ಅಜ್ಜಿ ಅವನ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ರು. ಆದ್ರೆ ಸ್ವಲ್ಪ ದಿನಗಳ ನಂತರ ಅವರು ಕೂಡ ತೀರ್ಕೊಂಡ್ಬಿಟ್ಟಿದ್ರು. ಇದರಿಂದ ಅವನ ಒಳಗೆ ತುಂಬಾನೇ ದುಃಖಗಳು ತುಂಬಿಕೊಂಡಿತ್ತು. ದೇವ್ರೇ, ನಾನು ಹುಟ್ಟಿದೀನಿ ಅಂದ್ರೆ ನನಗೆ ಅಪ್ಪ ಅಮ್ಮ ಅಂತ ಯಾರಾದ್ರೂ ಇದ್ದೇ ಇರ್ತಾರೆ ಅಲ್ವಾ ಈ ಲೋಕದಲ್ಲಿ? ನಾನು ಬೆಳೀತಾ ಇರುವಾಗ ಅವರು ಕೂಡ ನನ್ನಿಂದ ದೂರ ಆಗ್ಬಿಟ್ಟಿದ್ದಾರೆ. ನನ್ ಮೇಲೆ ಪ್ರೀತಿ ತೋರಿಸುವ ಅಜ್ಜಿ ಕೂಡ ಇವಾಗ ನನ್ನಿಂದ ದೂರ ಆಗಿದ್ದಾರೆ. ಎಲ್ಲ ಆದ್ರೂ ಕೂಡ ನಿನಗೆ ನನ್ ಮೇಲೆ ಕರುಣೆನೇ ಇಲ್ವಾ ದೇವ್ರೇ? ಈ ಒಬ್ಬಂಟಿ ಜೀವನವನ್ನು ನನ್ನಿಂದ ನಡೆಸಲು ಸಾಧ್ಯ ಆಗ್ತಾ ಇಲ್ಲ. ಸಂಜೆ ಒಳಗೆ ನನಗೇನಾದ್ರೂ ಒಂದು ದಾರಿ ತೋರಿಸು. ಇಲ್ಲದಿದ್ರೆ ಸಂಜೆ ಒಳಗೆ ನಾನು ಸತ್ತು ನಿನ್ನ ಹತ್ರ ಬಂದು ನಿನ್ನ ಪ್ರಶ್ನೆ ಕೇಳ್ತೀನಿ. ನಾನು ನಿಮ್ನ ಎದುರಿಸ್ತಾ ಇಲ್ಲ, ಇದು ನನ್ನ ಕಷ್ಟ, ನನ್ನ ಅರ್ಥ ಮಾಡ್ಕೊಳ್ಳಿ ದೇವ್ರೇ. ಹೀಗೆ ತನ್ನ ಕಷ್ಟವನ್ನು ದೇವರ ಬಳಿ ಹೇಳ್ಕೊಂಡು ಸಮಾಧಾನಕ್ಕೋಸ್ಕರ ಊರೊಳಗೆ ಹೋದ. ಹೀಗೆ ಊರೊಳಗೆ ಹೋಗ್ತಾ ಹೋಗ್ತಾ ಅವನು ಪಾರ್ವತಿಯಮ್ಮನನ್ನು ನೋಡಿದ. ಪಾರ್ವತಿಯಮ್ಮ, ಈ ಊರೊಳಗೆ ನನ್ನ ಮನುಷ್ಯ ಅಂತ ನೋಡೋದು ನನಗೆ ಗೊತ್ತಿರುವ ಹಾಗೆ ನೀವೊಬ್ರೇ.
ನನ್ನ ಚೀತು ಅಂತ ಹೇಳ್ತಾರೆ ಹೊರತು ನನ್ನ ಒಬ್ಬ ಮನುಷ್ಯನಾಗಿ ನೋಡೋದಿಲ್ಲ, ನಿಮ್ನ ಬಿಟ್ರೆ. ಯಾಕೋ ಹಾಗೆ ಹೇಳ್ತಾ ಇದ್ದೀಯಾ? ನೀನು ಚಿಕ್ಕವನಾಗಿ ಇದ್ದಾಗನೇ ನಿನ್ ತಂದೆ ತಾಯಿನ ಕಳ್ಕೊಂಡೆ. ಇವಾಗ ಇಷ್ಟು ದೊಡ್ಡದಾಗಿ ನೀನು ಬೆಳೆದು ನಿಂತಿದೀಯಾ ಅಂದ್ರೆ ಯಾರೋ ನಿನ್ಗೆ ಸಹಾಯ ಮಾಡದೇನ ನೀನು ಇಷ್ಟು ದೊಡ್ಡವನಾಗಿ ಬೆಳೆದು ನಿಂತಿದೀಯಾ? ನಾವು ನಡೆದುಕೊಂಡು ಬಂದ ದಾರಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡ್ಬೇಕು ಕಣೋ. ಇಲ್ಲ, ನಾನು ನಿಜಾನೇ ಹೇಳೋದು. ಹಾಗಾದ್ರೆ ಈ ಊರಿನ ಜನರನ್ನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಅಂತ ನಾನ್ ನಿನ್ಗೆ ಪರಿವರ್ತನೆ ಮಾಡ್ಕೊಡ್ತೀನಿ. ಬಾ ನನ್ ಜೊತೆ. ಪಕ್ಕದ ಮನೆಯ ರಾಮಯ್ಯನ ಮನೆಗೆ ಕರ್ಕೊಂಡೋದ್ರು ಪಾರ್ವತಮ್ಮ. ಏನ್ ಪಾರ್ವತಮ್ಮ, ಇಲ್ಲಿಯವರೆಗೆ ಬಂದಿದ್ದೀರಾ? ಇದೇನು ಈ ಬಡವನ ಹಿಂದೆನೆ ಕರ್ಕೊಂಡು ಸುತ್ತಾ ಇದ್ದೀರಾ? ನಿಮಗೆ ಅಂತ ಊರೊಳಗೆ ಗೌರವ ಇದೆ. ಇವನ್ನ ಕರ್ಕೊಂಡು ಸುತ್ತಾಡಿದ್ರೆ ನಿಮ್ ಮರ್ಯಾದೆ ಹೋಗುತ್ತೆ, ಹುಷಾರಾಗಿರಿ. ಅದೇನು ರಾಮಯ್ಯ, ಇದ್ದಕ್ಕಿದ್ದಂಗೆ ಹಾಗೆ ಹೇಳ್ಬಿಟ್ರಿ? ಇವನು ಕೂಡ ನಮ್ಮ ಊರಿನ ಮನುಷ್ಯ ತಾನೇ? ಅವನೇನಾದ್ರೂ ಅನ್ಯಾಯ ಮಾಡದ್ನ ಅವನ್ನ ಆ ರೀತಿ ಮಾತಾಡ್ತಿದ್ದೀರಾ? ಅವನು ಹುಟ್ಟುವಾಗನೇ ತಂದೆ ತಾಯಿನ ನುಂಗ್ಬಿಟ್ಟ. ಆ ಮುದುಕಿ ಚೆನ್ನಾಗಿತ್ತು, ಅದ್ನೂ ನುಂಗ್ಬಿಟ್ಟ. ಈ ರೀತಿ ರಾಶಿ ಇಲ್ದೇ ಇರೋವನ್ನ ನಾವು ಏನು ಅಂತ ಹೇಳೋದು? ಇವನ್ನ ದರಿದ್ರ ಹಿಡ್ದವನು ಅಂತಾನೆ ಹೇಳೋದು. ಅದೆಲ್ಲ ಸರಿ, ಇವನ್ನ ಕರ್ಕೊಂಡು ಇಲ್ಲಿ ಯಾಕೆ ಬಂದೆ? ಆ ವಿಷಯ ಹೇಳು. ಏನೋ ಮಾತಾಡಕ್ಕೆ ಬಂದೆ ನಾನು, ಏನೋ ನಿಮ್ ಜೊತೆ ಮಾತಾಡಕ್ಕೆ ಬಂದೆ. ನೀವು ಮಾತಾಡಿದ ಮಾತಿನಿಂದ ನನಗೆ ಮಾತೇ ಬರ್ಲಿಲ್ಲ. ನನಗೆ ಯೋಚನೆ ಬರುವಾಗ ಮತ್ತೆ ಬರ್ತೀನಿ ಹಾಗೆ ಅಂತ ಹನುಮಂತನನ್ನು ಕರೆದುಕೊಂಡು ಅಲ್ಲಿಂದ ತಿರುಗಿ ಹೋದ್ರು. ಪಾರ್ವತಮ್ಮ, ನೀವು ಇದ್ದಿದ್ರಿಂದನೇ ನನ್ ಜೊತೆ ಇಷ್ಟಾದ್ರೂ ಮರ್ಯಾದೆಯಿಂದ ಮಾತಾಡ್ಸಿದ್ರು. ನೀವು ಮಾತ್ರ ಇಲ್ಲದಿದ್ರೆ ನನಗೆ ಮರ್ಯಾದೆಯೇ ಇರ್ತಾ ಇರ್ಲಿಲ್ಲ. ಅನವಶ್ಯಕವಾಗಿ ನನ್ ಜೊತೆ ಇದ್ದು ನಿಮಗೂ ಕೇಳ್ಬಾರ್ದ ಮಾತೆಲ್ಲ ಕೇಳ್ಕೊಂಡ್ಬಿಟ್ರಿ. ದಯವಿಟ್ಟು ಹೋಗಿ ಅಮ್ಮ, ನಾನು ನೋಡ್ಕೋತೀನಿ. ದಯವಿಟ್ಟು ನನಗೆ ತಿನ್ಲಿಕ್ಕೆ ಸ್ವಲ್ಪ ಊಟ ಕೊಡಿ, ಸಾಕು ಹಾಗೆ ಅಂತ ಹೇಳಿದಾಗ ಪಾರ್ವತಮ್ಮ ಹನುಮಂತನನ್ನು ಕರೆದುಕೊಂಡು ಹೋಗಿ ಊಟವನ್ನು ಕೊಟ್ರು. ಹೀಗೆ ಹನುಮಂತು ಊಟವನ್ನು ಮುಗಿಸಿಕೊಂಡು ಅವನ ಜೀವನವನ್ನು ನೋಡ್ಲಿಕ್ಕೋಸ್ಕರ ನಡ್ಕೊಂಡು ಬರ್ತಾ ಇರುವಾಗ ರಸ್ತೆಯಲ್ಲಿ ಅವನಿಗೆ ಒಂದು ನಾಣ್ಯ ಬಿದ್ದು ಸಿಕ್ತು. ಹನುಮಂತು ಆ ನಾಣ್ಯವನ್ನು ತೆಗೆದು, ಯಾರ್ದಪ್ಪ ಇದು? ಈ ನಾಣ್ಯ ಕೆಳಗೆ ಬಿದ್ದಿದೆ. ದೇವಸ್ಥಾನದ ಪಕ್ಕದಲ್ಲೇ ಬಿದ್ದಿರುವುದರಿಂದ ಇದು ದೇವಸ್ಥಾನಕ್ಕೆ ಸಂಬಂಧಿಸಿದು ಆಗಿರ್ಬೇಕು. ನನಗೆ ಗೊತ್ತಿರುವ ಹಾಗೆ ಇದು ತುಂಬಾ ಹಳೆಯ ನಾಣ್ಯ ಹಾಗೆ ಅಂದುಕೊಂಡು ಆ ನಾಣ್ಯವನ್ನು ಸೂಕ್ಷ್ಮವಾಗಿ ನೋಡಿದಾಗ ಅದರ ಹಿಂದೆ ಏನೋ ದಾರಿ ತೋರಿಸುವ ಹಾಗೆ ಇತ್ತು. ತಕ್ಷಣ ಆ ನಾಣ್ಯವನ್ನು ತೆಗೆದುಕೊಂಡು ರಾಮಯ್ಯನ ಮನೆಗೆ ಹೊರಟ. ಏನೋ ಮತ್ತೆ ನನ್ ಮನೆಗೆ ಬಂದಿದೀಯಾ? ನೀನು ಇದೇ ರೀತಿ ಮತ್ತೆ ಮತ್ತೆ ಮನೆಗೆ ಬರ್ತಾ ಇದ್ರೆ ನಿನ್ನ ಈ ನನ್ನ ಮನೆ ಹತ್ರ ಮಾತ್ರ ಅಲ್ಲ, ಊರೊಳಗೇನೆ ಬಿಡೋದಿಲ್ಲ. ಅಯ್ಯ, ನಿಮ್ಮ ಕೋಪ ಏನು ಅಂತ ನನಗೆ ಗೊತ್ತಿಲ್ವಾ? ಅದು ನಾನು ಯಾಕೆ ಬಂದಿದ್ದು ಅಂದ್ರೆ, ಈ ನಾಣ್ಯವನ್ನು ಅಜ್ಜಿ ತೀರ್ಕೊಳ್ಳೋಕ್ಕೆ ಮುಂಚೆ ನನಗೆ ಕೊಟ್ಟಿದ್ದು. ಈ ನಾಣ್ಯದಲ್ಲಿ ನಿಧಿಗೆ ಹೋಗುವ ದಾರಿ ಇದೆ ಅಂತ ಹೇಳಿದ್ರು. ನನ್ನ ಬುರುಡೆಗೆ ಇದೆಲ್ಲ ಎಲ್ಲಿ ಅಯ್ಯ ಅರ್ಥ ಆಗುತ್ತೆ? ಅದಕ್ಕೆ ನಿಮ್ಮ ಬಳಿ ತಗೊಂಬಂದೆ. ಅಯ್ಯ, ಇಬ್ರು ಸೇರಿ ನಿಧಿಯನ್ನು ಹುಡ್ಕೋಣ. ಹಾಗೆ ಸಿಕ್ಕಿದ್ರೆ ಸಮಪಾಲು ಹಂಚ್ಕೊಳ್ಳೋಣ. ಏನು ಅಂತ ಹೇಳ್ತೀರಾ? ಇಲ್ಲಿ ನೋಡೋ, ನಿಧಿ ಅಂದ ತಕ್ಷಣ ನಿನ್ ಜೊತೆ ಬರ್ತಾ ಇದ್ದೀನಿ ಅಂತ ಮಾತ್ರ ಆಲೋಚನೆ ಮಾಡಬೇಡ. ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತಾನೆ ಬರೋದು. ಸರಿ, ಇವತ್ ರಾತ್ರಿ ಎಲ್ಲರೂ ನಿದ್ರೆ ಮಾಡಿದ ನಂತರ ಹೋಗೋಣ. ಸರಿ ಅಯ್ಯ ಹಾಗೆ ಅಂತ ಹೇಳಿ ಪದ್ಮಾವತಿ ಮನೆಗೆ ಹೋದ. ಅವರ ಬಳಿ ಕೂಡ ರಾಮಯ್ಯನಿಗೆ ಹೇಳಿದ ಮಾತನ್ನೇ ಹೇಳಿದ ಹನುಮಂತು. ಇಲ್ಲಿ ನೋಡಪ್ಪ, ನಾನು ನಿನ್ನ ಹಿಂದೆ ಹಣಕ್ಕೋಸ್ಕರ ನಿಧಿಗೋಸ್ಕರ ಏನು ಬರ್ತಾ ಇಲ್ಲ, ನಿನ್ನ ಒಳಿತಿಗೋಸ್ಕರನೇ ಬರ್ತಾ ಇದ್ದೀನಿ. ಆದ್ರೆ ನಾನ್ ನಿನ್ ಜೊತೆ ಬರ್ತಾ ಇರುವ ವಿಚಾರ ಯಾರಿಗೂ ಹೇಳ್ಬೇಡ. ಆ ಸರಿ ಅಮ್ಮ ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ. ಹೀಗೆ ಒಬ್ಬೊಬ್ಬರ ಬಳಿ ತನ್ನ ಬಳಿ ನಿಧಿ ಇದೆ ಅಂತ ಹೇಳಿ ಎಲ್ಲರ ಬಳಿ ಹೋಗಿ ವಿಷಯವನ್ನು ಹೇಳಿದ. ಎಲ್ಲರಿಗೂ ನಿಧಿಯ ಬಗ್ಗೆ ಹುಡುಕಾಡ್ಲಿಕ್ಕೆ ಹೇಳಿದ. ಒಬ್ಬರ ಬಳಿ ಹೇಳಿದ ವಿಚಾರ ಇನ್ನೊಬ್ಬರಿಗೆ ತಿಳಿಯದ ಹಾಗೆ ಎಲ್ಲರ ಬಳಿನೂ ಹೇಳಿದ. ಹನುಮಂತು ಹೇಳಿದ ಆ ದಿನ ಕೂಡ ಬಂತು. ಹೀಗೆ ಎಲ್ಲರೂ ಹನುಮಂತನ ಮನೆಗೆ ಬರಲಿಕ್ಕೆ ಆರಂಭಿಸಿದ್ರು. ಎಲ್ಲರಿಗೆ ಮುಂಚಿತವಾಗಿ ರಾಮಯ್ಯ ಹನುಮಂತನ ಮನೆಗೆ ಬಂದ್ರು. ಅಂತೂ ಯಾರು ನೋಡ್ಲಿಕ್ಕೆ ಮುಂಚಿತವಾಗಿ ಆ ನಿಧಿ ಎಲ್ಲಿದೆ ಅಂತ ಹುಡ್ಕೋಣ ಬಾ. ಅಯ್ಯೋ ಅಯ್ಯ, ಯಾರು ನೋಡದೆ ಅಂತ ಹೇಳ್ತಾ ಇದ್ದೀರಾ? ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗಯ್ಯ? ಅಯ್ಯ, ಕತ್ತಲಾದ್ಮೇಲೆ ಹೋಗೋಣ ಬನ್ನಿ ಅಯ್ಯ ಹಾಗೆ ಅಂತ ರಾಮಯ್ಯನನ್ನು ತನ್ನ ಮನೆಯೊಳಗೆ ಕರೆದು ಮನೆಯ ಒಳಗೇನೆ ಯಾರಿಗೂ ಗೊತ್ತಿಲ್ಲದೆ ಕೂರಿಸಿದ್ದ. ಲೇ, ಕತ್ತಲು ಬೇರೆ ಆಗ್ತಾ ಇದೆ. ಆ ಪಾರ್ವತಮ್ಮ ಏನೋ ಈ ಮನೆ ಕಡೆ ಬರ್ತಾ ಇದ್ದಾರೆ. ಅವ್ರು ಮಾತ್ರ ನನ್ನ ಈ ಮನೆಯಲ್ಲಿ ನೋಡಿದ್ರೆ ಆಮೇಲೆ ವಿಷಯ ಗೊತ್ತಾ, ಎಲ್ಲರ ಬಳಿ ಹೋಗಿ ಹೇಳ್ತಾರೆ. ಸರಿ, ನಾನು ಇಲ್ಲೇ ಎಲ್ಲಾದ್ರೂ ಔಸ್ಕೋತೀನಿ. ಯಾ ಸರಿ ಅಯ್ಯ, ನೀವು ಈ ಬಾಗಿಲ ಹಿಂದೆನೆ ಔಸ್ಕೊಳ್ಳಿ, ನಾನೋಗಿ ಅವ್ರ ಜೊತೆ ಮಾತಾಡಿ ಬರ್ತೀನಿ ಹಾಗೆ ಹೇಳಿ ಪಾರ್ವತಮ್ಮನ ಬಳಿಯ ಬಂದ ಹನುಮಂತು. ಏನೋ ನಿಧಿಯ ಬಳಿ ಹೋಗೋಣ ಅಂತ ಹೇಳ್ದೆ, ಹೊರಡೋಣ? ಸರಿ ಅಮ್ಮ, ಹೊರಡೋಣ ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗ ದೂರದಲ್ಲಿ ಬಂದಂತಹ ಅಮ್ಮ, ಪದ್ಮಕ್ಕ ಕೂಡ ಈ ಕಡೆ ಬರ್ತಿದ್ದಾರೆ. ಅವಳು ಯಾಕೋ ಈ ಕಡೆ ಬರ್ತಿದ್ದಾಳೆ? ಅವಳ ಜೊತೆನ ವಿಷಯನ ಹೇಳಿದೀಯಾ?
ಹಾ, ಅದು ಬಂದು ವಿಷಯ ಏನಂದ್ರೆ ನೀನ್ ಇವಾಗ ಮಾತಾಡುವಾಗನೇ ಗೊತ್ತಾಗ್ತಾ ಇದೆ ಅವಳ ಜೊತೆ ಹೇಳಿದೀಯ ಅಂತ. ಸರಿ ಸರಿ, ನಾನ್ ಬಂದಿರೋ ವಿಚಾರ ಅವಳಿಗೆ ಗೊತ್ತಾಗದ್ ಬೇಡ. ನಿಧಿ ಬಗ್ಗೆ ಅವಳ ಜೊತೆ ಏನು ಹೇಳದೆ ಹಾಗೇನೆ ಕಳಿಸ್ಬಿಡು. ಹಾಗೆ ಅಂತ ಹನುಮಂತು ಮಾತಾಡ್ತಾ ಇದ್ರು ಕೂಡ ಕೇಳದೆ ಅವರು ಮನೆಯೊಳಗೆ ಹೋದ್ರು. ರಾಮಯ್ಯ ಪಾರ್ವತಮ್ಮ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು, ಕಂಗಾಳಾದರು. ಇದೀಗಿರುವಾಗ ಪದ್ಮಾವತಿ ಅವಸರವಾಗಿ ಬಂದು, ಲೇ ಹನುಮಂತು, ಆ ನಿಧಿಗೆ ಸಂಬಂಧಪಟ್ಟ ನಾಣ್ಯ ಹೇಳಿದೆ ಕಣೋ, ಬಾರೋ ಬೇಗ ಹೋಗೋಣ. ನೇರವಾಗಿ ಹನುಮಂತನ ಮನೆಯೊಳಗೆ ಹೋದ್ರು. ಅಖಿಲ ಹಿಂದೆ ನಿಂತಿರುವ ಪಾರ್ವತಮ್ಮ ಮತ್ತು ರಾಮಯ್ಯನನ್ನು ನೋಡಿ, ಪಾರ್ವತಮ್ಮ, ರಾಮಯ್ಯನವ್ರೇ, ಹೌದು, ನೀವಿಲ್ಲೇನ್ ಮಾಡ್ತಿದ್ದೀರಾ? ನಿನ್ನ ಹಾಗೇನೆ ನಾವು ಕೂಡ. ನೀನು ಯಾವುದಕ್ಕೋಸ್ಕರ ಬಂದೋ ಅದಕ್ಕೋಸ್ಕರ ನಾವು ಬಂದೋ. ರಾಮಯ್ಯ ಹೇಳ್ಬಿಟ್ರು, ಆದ್ರೆ ನಾನು ಹೇಳಕ್ಕೆ ಸಾಧ್ಯವಾಗದೆ ಮೌನವಾಗಿ ನಿಂತಿದ್ದೀನಿ. ಹನುಮ ನಿಮ್ಮ ಮನೆಗೆ ಬಂದಾಗ ದರಿದ್ರ ಹಿಡ್ದವನು ಅಂತ ಹೇಳಿದ್ರಿ, ಇವಾಗ ಅವನ ಹತ್ರ ನಿಧಿ ಇದೆ ಅಂತ ಹೇಳಿ ಅವನ್ ಮನೆಗೇನೆ ಬಂದ್ಬಿಟ್ಟಿದ್ದೀರಾ? ನಾ ದರಿದ್ರ ಹಿಡ್ದವನು ಅಂತ ಹೇಳಿ ಇವಾಗ ಅವನ್ ಮನೆಗೆ ಬಂದಿದೀಯಲ್ಲ, ಇವಾಗ ನಿನ್ಗೆ ಅಂಟ್ಲಿಲ್ವಾ ದರಿದ್ರ? ಇಲ್ಲಿ ನೋಡಿ ಅಮ್ಮ, ನೀವು ಹೇಳ್ತೀರಾ, ನಾನು ಕೇಳ್ತೀನಿ. ಅವನು ನಿಮ್ ಜೊತೆ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ತಾನೆ ಊರೊಳಗೆ ನಿಮ್ನ ಕೂಡ ಸ್ವಲ್ಪ ದೂರ ಮಾಡಿ ಇಟ್ಟಿದ್ದಾರೆ. ಇವಾಗ ನಿಮ್ನ ಯಾರೂ ನೋಡೋದಿಲ್ವಾ? ಅವನ ಜೊತೆ ನಿಧಿ ಇದೆ ಅಂತ ತಾನೆ ನೀವು ಕೂಡ ಓಡೋಡಿ ಬಂದಿದ್ದೀರಾ. ಈ ಮಾತು ನಾನು ಕೇಳ್ಬೋದಲ್ವಾ? ಹೌದು, ಯಾತಕ್ಕೋಸ್ಕರ ನಾವೆಲ್ಲ ಜಗಳ ಮಾಡ್ಕೋಬೇಕು? ನಾವು ಬಂದಿದ್ದು ಎಲ್ಲರೂ ಒಂದೇ ವಿಚಾರಕ್ಕೋಸ್ಕರ ತಾನೆ. ಆದಷ್ಟು ಬೇಗ ನಿಧಿ ಎಲ್ಲಿದೆ ಅಂತ ಹುಡ್ಕೊಂಡು ತಗೊಂಡೋಗೋಣ. ಅದನ್ನ ಬಿಟ್ಬಿಟ್ಟು ಯಾಕೆ ಹೀಗೆ ಜಗಳ ಮಾಡಬೇಕು? ಇವರೆಲ್ಲರೂ ಮಾತಾಡುವುದನ್ನು ಹೊರಗಡೆ ನಿಂತು ಕೇಳ್ತಾ ಇದ್ದ ಹನುಮಂತು, ನಿಧಿ ಇಲ್ಲದೇನೆ ಇವರೆಲ್ಲರೂ ನಿಧಿ ಇದೆ ಅಂತ ನಂಬಿ ಬಂದಿದ್ದಾರಲ್ವಾ, ಇವರಿಗೆ ಏನ್ ಮಾಡೋದು ಅಂತ ಗೊಂದಲ ಪಡ್ತಾ ಇದ್ದ. ಮನೆ ಒಳಗಿನಿಂದ 3 ಜನನು ಬಂದು, ಲೇ, ಇನ್ನು ಎಷ್ಟೊತ್ತೋ ತಡ ಮಾಡೋದು? ಇನ್ನು ಸ್ವಲ್ಪ ಹೊತ್ತು ತಡ ಮಾಡಿದ್ರೆ ಬೇರೆ ಯಾರಾದ್ರೂ ಬರ್ತಾರೆ. ಆ ರಾಗಿ ನಾಣ್ಯವನ್ನು ತಗೊಂಬಾ, ನಿಧಿ ಎಲ್ಲಿದೆ ಅಂತ ನೋಡೋಣ. ಹಾಗೆ ಅಂತ ಹೇಳಿದಾಗ ಹನುಮಂತು ನಾಣ್ಯದ ಮೇಲೆ ಇರುವ ದಾರಿ ತೋರಿಸುವ ಹಾಗೇನೆ ಅವರನ್ನು ಕರ್ಕೊಂಡೋದ ಹನುಮಂತು. ಎಲ್ಲರೂ ಸ್ವಲ್ಪ ದೂರ ನಡ್ಕೊಂಡು ಹೋದ ಮೇಲೆ ಅಲ್ಲಿ ಯಾವ ನಿಧಿಯೂ ಸಿಗಲಿಲ್ಲ. ಈ ನಿಧಿ ಇಲ್ಲ, ಏನೂ ಇಲ್ಲ. ಇವನು ನಮ್ಮ ಎಲ್ಲರನ್ನು ಯಾಮರ್ಸ್ಲಿಕ್ಕೋಸ್ಕರನೇ ನಿಧಿ ಇದೆ ಅಂತ ಸುಳ್ಳು ಹೇಳಿದಾನೆ. ಹೌದೌದು, ನಾನು ಕೂಡ ಹೇಳ್ತಾನೆ ಇದ್ದೆ, ಈ ದಾರಿ ಸರಿ ಇಲ್ಲ, ನಿಧಿ ಇರುವ ದಾರಿ ಬೇರೆ ಅಂತ. ನನ್ ಮಾತು ಯಾರಾದ್ರೂ ಕೇಳಿದ್ರಾ? ಅಜ್ಜಿ ಹೇಳಿದ ರೀತಿನೇ ನಾನು ನಿಮ್ನ ಸರಿಯಾದ ದಾರಿಯಲ್ಲೇ ಕರ್ಕೊಂಬಂದೆ. ಆದ್ರೆ ನಿಧಿ ಇವತ್ತು ಸಿಗದಿಲ್ವೋ ಏನೋ. ಅಜ್ಜಿ ಹೇಳಿದ ಹಾಗೆ ಈ ದಿನ ಅದಲ್ವೋ ಏನೋ. ಇಲ್ಲಿ ನೋಡಿ, ಯಾಕೆ ಜಗಳ ಮಾಡ್ಕೊಳ್ಳೋದು? ಅಜ್ಜಿ ಹೇಳಿದ ಹಾಗೆ ಆ ದಿನ ಬರುವಾಗ ಅವ್ನು ನಮ್ನ ಕರಿತಾನೆ. ನೋಡಿ, ನನಗೆ ಒಂದು ಕಂಡೀಷನ್ ಇದೆ. ನೀವೆಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಈ ನಿಧಿ ಇರೋ ಜಾಗನ ನಾನು ಬೇರೆ ಯಾರಿಗೂ ಹೇಳೋದಿಲ್ಲ. ಇಲ್ಲದಿದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ. ಅಯ್ಯಯ್ಯೋ, ಆ ರೀತಿ ಮಾತಾಡ್ಬೇಡ ಕಣೋ. ಎಲ್ಲರೂ ನೋಡ್ಕೊಳಕ್ಕೆ ಚೆನ್ನಾಗಿ ನಾವು ನೋಡ್ಕೋತೀವಿ, ನೀವು ಬೇಡ ಅಂತೀರಾ? ಬೇಡ ಅಂತ ಯಾರು ಹೇಳೋದು? ಅವನು ನನ್ನ ಮಗನ ಸಮಾನ. ಮಗನನ್ನು ಪ್ರೀತಿಯಿಂದ ನೋಡ್ಕೋತೀವಿ ಅಂತ ಹೇಳಿ ನೋಡ್ಕೊಳ್ದೆ ಇರಕ್ಕಾಗುತ್ತಾ? ನಾನ್ ಚೆನ್ನಾಗಿ ನೋಡ್ಕೋತೀನಿ. ನೋಡಪ್ಪ, ನನ್ ಪ್ರೀತಿ ಏನು ಅಂತ ನಿನಗೆ ತೋರಿಸ್ತೀನಿ. ಪದ್ಮಾವತಿ ಪ್ರೀತಿನ ನಾಳೆ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆದ್ರೆ ನೀನು ನನ್ನ ಜೊತೆ ಬಂದ್ರೆ ನಿನಗೆ ಯಾವಾಗ್ಲೂ ನಾನು ಪ್ರೀತಿ ಪಾತ್ರನಾಗಿ ಇರ್ತೀನಿ. ಅದರಿಂದ ನೀನು ನನ್ನ ಜೊತೆ ಬಾ. ಹೀಗೆ ಒಬ್ಬರಿಗೊಬ್ಬರು ಪ್ರೀತಿ ತೋರಿಸಲು ಆರಂಭಿಸಿದ್ರು. ಹೀಗೆ ಊರಲ್ಲಿರುವ ಈ 3 ಜನರು ಹನುಮಂತನನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾಗ ಊರಿನಲ್ಲಿ ಇರುವ ಇನ್ನಷ್ಟು ಜನರು ಕೂಡ ಬಂದು ಮಾತನಾಡಲಾರಂಭಿಸಿದ್ರು. ಹೀಗೆ ಊರಿನ ಜನರು ಹನುಮಂತನನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಹನುಮಂತ ಕೂಡ ತುಂಬಾ ಸಂತೋಷ ಪಟ್ಟ. ಎಲ್ಲರೂ ನನ್ನ ಜೊತೆ ನಿಧಿಗೋಸ್ಕರ, ಹಣಕ್ಕೋಸ್ಕರನೇ ಪ್ರೀತಿಯಿಂದ ಇದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಇರುವಷ್ಟು ದಿನ ಆದ್ರೂ ಸಂತೋಷವಾಗಿ ಇರ್ತೀನಿ. ನೀವು ನನ್ನ ಕತೆನ ನೋಡಿದ್ರಿ ತಾನೆ, ನಾನು ನನ್ನ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ನಾನು ಮಾಡಿದ ಕೆಲಸದಲ್ಲಿ ತಪ್ಪೇನಾದ್ರೂ ಇದ್ರೆ ಹೇಳಿ. ಪ್ರೀತಿ ನಿಜವಾದದ್ದಾ ಇಲ್ವಾ? ನಿಧಿ ಮೇಲೆ ಇರುವ ಆಸೆಯನ್ನು ಕೂಡ ನೀವು ನನಗೆ ತೋರಿಸ್ತೀರಾ ಅಂತ ಗೊತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.